ಮತ್ತೊಮ್ಮೆ ಸುಹಾಸಿನಿಗೆ ಸ್ವಾಗತ. ನಾವು ಮುಟ್ಟಿನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಡಾಕ್ಟರ್ ಸುಜಾತಾ ಇದ್ದಾರೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಮುಟ್ಟಿನ ಸಮಸ್ಯೆ ಹೆವಿ ಬ್ಲೀಡಿಂಗ್ ಅಂತ ಹೇಳಿದ್ರೆ ಯಾವ ರೀತಿ ಕಾಸಸ್ ಇರುತ್ತೆ ಅಂತ ಹೇಳಿದ್ರೆ, ಸೊ ಯಾವ ರೀತಿಯ ಟ್ರೀಟ್ಮೆಂಟ್ಗಳಿರುತ್ತೆ ಇದಕ್ಕೆ? ಹೌದು, ಅಂದ್ರೆ ಈಗ ಡಿಪೆಂಡಿಂಗ್ ಆನ್ ದ ಕಾಸ್ ನಾನು ಹೇಳಿದಾಗೆ ಈಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು. ಸೊ ಯಂಗ್ ಗರ್ಲ್ಸ್ ಅಲ್ಲಿ, ಟೀನೇಜ್ ಗರ್ಲ್ಸ್ ಅಲ್ಲಿ ಬಂದಾಗ ಯೂಶಲಿ ಪ್ರೊಜೆಸ್ಟ್ರಾನ್ ಟ್ರೀಟ್ಮೆಂಟ್ ಅಂತ ಕೊಡ್ತೇವೆ. ಕೆಲವು ಸಲ ಮಿನಿಮಮ್ ಬ್ಲೀಡಿಂಗ್ ಅಂದ್ರೆ ತುಂಬಾ ದಿವಸ ಬ್ಲೀಡಿಂಗ್ ಏನಿರಲ್ಲ, ಮಾಮೂಲು ಆಗೋದಕ್ಕಿಂತ ಸ್ವಲ್ಪ ಹೆವಿ ಅನಿಸಿದಾಗ ಸ್ಟ್ರೇಟ್ ಅವೇ ಹಾರ್ಮೋನ್ ಹೋಗ್ಲೇಬೇಕಂತ ನೆಸಿಟಿ ಇಲ್ಲ. ಈಗೆಲ್ಲ ನಾವು ಟ್ರನಾಕ್ಸಮಿಕ್ ಆಸಿಡ್ ಅಂತ, ಈಗ ಹಿಮೋಸ್ಟ್ಯಾಟಿಕ್ಸ್ ಅಂತ ಹೇಳ್ತೀವಿ, ಅದನ್ನು ಕೊಡ್ಬೋದು. ಅದರ ಜೊತೆನಲ್ಲಿ ನಾವು ಅನಿಮಿಕ್ ಆಗಿದ್ರೆ, ಆಲ್ರೆಡಿ ಬ್ಲೀಡಿಂಗ್ ಜಾಸ್ತಿ ಆಗಿ ತುಂಬಾ ಅನಿಮಿಕ್ ಆಗಿದಾಗ ಐರನ್ ಥೆರಪಿನೂ ಸ್ಟಾರ್ಟ್ ಮಾಡ್ಕೊಳ್ತೀವಿ, ಐರನ್ ವಿತ್ ಬಿ ಕಾಂಪ್ಲೆಕ್ಸ್ ಎಲ್ಲ. ದೆನ್ ಕೆಲವು ಸನ್ನಿವೇಶದಲ್ಲಿ ನಾವು ಹಾರ್ಮೋನೇ ಕೊಟ್ಟು ನಿಲ್ಲಿಸಬೇಕಾಗುತ್ತೆ. ಈ ಅನ್ಅಪೋಸ್ಡ್ ಈಸ್ಟ್ರೋಜನ್ ಅಂತ ಏನು ಹೇಳ್ತೀವಿ, ಸೊ ಇದೆರಡು ಮೇನ್ ಹಾರ್ಮೋನ್ಸ್ ಅಂತ ನಾನು ಹೇಳಿದೆ. ಆವಾಗ ಪ್ರೊಜೆಸ್ಟ್ರಾನ್ ಕೊಟ್ಟು ಈಸ್ಟ್ರೋಜನ್ ಓವರ್ ಆ್ಯಕ್ಟಿವಿಟಿನ ಅವಾಯ್ಡ್ ಮಾಡ್ತೀವಿ. ಅದರಿಂದ ಬ್ಲೀಡಿಂಗು ಡೆಸ್ಟಲೈಸೇಷನ್ ಅಂತ ಆಗಿ ಬ್ಲೀಡಿಂಗ್ ಕಂಟ್ರೋಲ್ ಬರುತ್ತೆ. ಅದರಿಂದನೂ ನಾವು ಬ್ಲೀಡಿಂಗ್ನ ಸ್ಟಾಪ್ ಮಾಡ್ಬೋದು. ಮತ್ತು ಮಧ್ಯವಯಸ್ಕರಲ್ಲಿ ಈ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಇದರಲ್ಲಿ ನಾವು ಪೆರಿಮೆನಪಾಸಲ್ ಕಾಸ್ಗಾಗಿ ನಾವು ನೋಡ್ತೀವಿ. DNC ಮಾಡಿದಾಗ ಏನಾದ್ರು ಒಂದು ಕಾರಣದಿಂದ, ಈಗ ಪ್ರಾಲಿಫರೇಟಿವ್ ಸ್ಟೇಜೇ ಬಂತು, ಅಲ್ಲಿ ಈಸ್ಟ್ರೋಜನ್ ಓವರ್ ಆ್ಯಕ್ಟಿವಿಟಿ ಇದೆ, ಪ್ರೊಜೆಸ್ಟ್ರಾನ್ ಕೊಡಬೇಕಾಗುತ್ತೆ. ಹಿಸ್ಟೋಪೆಥಾಲಜಿಗೆ ಎಂಡೋಮೆಟ್ರಿಯಲ್ ಟಿಶ್ಯೂ ಕಳಿಸಿ ಆ ರಿಪೋರ್ಟ್ ನೋಡಿಕೊಂಡು ಅವರಲ್ಲೂ ನಾವು ಪ್ರೊಜೆಸ್ಟ್ರಾನ್ ಥೆರಪಿ ಹಾಕ್ತೀವಿ. ದೆನ್ ಪ್ರೊಜೆಸ್ಟ್ರಾನ್ ಕೆಲವ್ರಿಗೆ ಯಾವುದೋ ಒಂದು ಮೆಡಿಕಲ್ ಕಾಸಿಂದ ಕಂಟಿನ್ಯೂ ಕೊಡೋಕ್ಕಾಗಲ್ಲ. ಆ ಇದರಲ್ಲಿ ಈಗ ರೀಸೆಂಟಾಗಿ ನಮಗೆ IUCDs, ಇಂಟ್ರಾಯುಟ್ರೈನ್ ಕಾಂಟ್ರಸೆಪ್ಟಿವ್ ಡಿವೈಸಲ್ಲಿ ಪ್ರೊಜೆಸ್ಟ್ರಾನ್ ರಿಲೀಸಿಂಗ್ ಲಿವೋಜೆಸ್ಟ್ರಾಲ್, LNG, ಲಿವೋನಾರ್ಜೆಸ್ಟ್ರಾಲ್ IUCDs ಬಂದಿದೆ. ಅಂದರೆ ಮಿರೇನಾ ಅಂತ ಕೇಳಿರ್ಬೋದು. ಅಂದರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದು ಕಾಸ್ಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಅನ್ನೋರಲ್ಲಿ ಅವರು ಆ ಟ್ರೀಟ್ಮೆಂಟ್, ಅಂದರೆ ಮಾತ್ರೆಗಳು ತೊಗೊಂಡು ಸೈಡ್ ಎಫೆಕ್ಟ್ಸ್ ಅವಾಯ್ಡ್ ಮಾಡಬೇಕು, ಸಿಸ್ಟಮಿಕಲಿ ಅವ್ರಿಗೆ ಆ ತೊಂದರೆಗಳಾಗಬಾರ್ದು ಅನ್ನೋರಿಗೆ ಈ IUCDಯಿಂದ ವೆರಿ ಲೋ ಡೋಸ್ 5 yearsವರೆಗೂ ಅದು IUCDನ ಇನ್ಸರ್ಟ್ ಮಾಡಿರ್ತೀವಿ. ಅದು ಪ್ರೊಜೆಸ್ಟ್ರಾನ್ ರಿಲೀಸ್ ಮಾಡ್ತಿರುತ್ತೆ. ಅದರಿಂದನೂ ತುಂಬಾ ಜನಕ್ಕೆ ಸರ್ಜರಿ ಅವಾಯ್ಡ್ ಮಾಡ್ಬೋದು. ಮತ್ತೆ ಲಾಸ್ಟ್ ಹಂತ ಅಂತ ಹೇಳ್ಬೋದು ಸರ್ಜರಿ ಅಂದ್ರೆ. ಹೌದು, ಸರ್ಜರಿನ ನಾವು ಕೊನೆಯದಾಗಿ ಕನ್ಸಿಡರ್ ಮಾಡಬೇಕು. ಬಂದಿದ ತಕ್ಷಣ ಹೆವಿ ಬ್ಲೀಡಿಂಗ್ ಇದೆಯಾ, ತುಂಬಾ ಜಾಸ್ತಿ ಬ್ಲೀಡಿಂಗ್, ಬನ್ನಿ ಆಪರೇಷನ್ ಮಾಡ್ತೀನಿ, ಯಾರ್ದೋ ಯೂಟ್ರಸ್ ಅನ್ಕೊಂಡು ನಾವು ಹಾಗೆ ಮಾಡಬಾರ್ದು, ತಪ್ಪದು. ಕರೆಕ್ಟಾಗಿ ಅದು ನಾವು ಡಯಾಗ್ನೋಸಿಸ್ ಮಾಡಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ಗೆ ಪೇಷಂಟ್ ರೆಸ್ಪಾಂಡ್ ಆಗ್ತಾರೆ. ಈ ಕೆಲವು ತಪ್ಪು ಕಲ್ಪನೆ ಇರುತ್ತೆ, ಅವ್ರ ಫ್ರೆಂಡ್ಸ್ ಯಾರೋ ಮಾಡಿಸ್ಕೊಂಡಿರ್ತಾರೆ, ನನಗೂ ಆಪರೇಷನ್ ಮಾಡಿ. ಅದನ್ನು ಮೊದಲು ನಾವು ಪೇಷಂಟ್ ಕೌನ್ಸಿಲಿಂಗ್ ಇಂಪಾರ್ಟೆಂಟ್. ಮತ್ತು ಇನ್ನೂ ಕೆಲವು ಕನ್ಸರ್ವೇಟಿವ್ ಮೆಥಡ್ಸ್ ಅಂದರೆ ಎಂಡೋಮೆಟ್ರಿಯಲ್ ಅಬ್ಲೇಷನ್ ಅಂತ ಒಂದು ಟೆಕ್ನಿಕ್ ಇದೆ. ಅದು ಲೇಸರ್ ಅಬ್ಲೇಷನ್ನು ವಿತ್ ಫ್ರೀಸ್ ಮಾಡೋದು, ಥರ್ಮಲ್ ಅಬ್ಲೇಷನ್, ಈ ಥರ ಎಲ್ಲ ಬಂದಿದೆ. ಅದು ಆ ಟೆಕ್ನಿಕ್ಗೂ ಅಫೋರ್ಡ್ ಮಾಡೋರು ಆಪರೇಷನ್ ಅವಾಯ್ಡ್ ಮಾಡಿ ಥರ್ಮಲ್ ಅಬ್ಲೇಷನ್ ಮಾಡಿಸ್ಕೋಬಹುದು. ಡಾಕ್ಟರ್, ಈಗ ಕಾರ್ಯಕ್ರಮ ನೋಡ್ತಾ ಇರುವಂಥ ಬಹಳಷ್ಟು ವೀಕ್ಷಕರು ಕರೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಮೈಸೂರಿಂದ ರಮಾ ಕರೆ ಮಾಡಿದ್ದಾರೆ. ರಮಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ರಮಾ, ಮಾತಾಡಿ ರಮಾ. ಮೇಡಮ್, ನಮ್ಗೆ ಪೀರಿಯಡ್ ಆದಾಗೆಲ್ಲ ಸ್ಟಮಕ್ ತುಂಬಾ ಪೇನ್ ಬರುತ್ತೆ. ಹೌದು, ಈಗ 2 months ಇಂದ ಸ್ವಲ್ಪ ಇದಾಗ್ಬಿಟ್ಟಿದೆ, ವೈಟ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ವೈಟ್ ಡಿಸ್ಚಾರ್ಜ್. ಹೌದು, ಸ್ವಲ್ಪ ರಿಸರ್ಚ್ ಮಾಡ್ಬೇಕಾರೆಲ್ಲ, ಯೂರಿನ್ ಪಾಸ್ ಮಾಡ್ಬೇಕಾರೆಲ್ಲ ಸ್ವಲ್ಪನೇ ಪಾಸ್ ಆಗುತ್ತೆ. ಓಕೆ, ಮುಟ್ಟಿನ ಸಮಯದಲ್ಲಿ ತುಂಬಾ ನೋವು ಜಾಸ್ತಿ ಇರುತ್ತಾರಮ್ಮ ಅವರ? ನೋವು ಜಾಸ್ತಿ ಇರುತ್ತೆ, ಡಾಕ್ಟರ್ ಕನ್ಸಲ್ಟ್ ಮಾಡಿ ಇಂಜೆಕ್ಷನ್ ತಗೋಬೇಕು. ಇಲ್ಲ ಅಂದ್ರೆ ಯಾವ್ದಾದ್ರು ಟ್ಯಾಬ್ಲೆಟ್ ತಗೊಂಡ್ರೆ ಮಾತ್ರ ಕಂಟ್ರೋಲ್ ಆಗುತ್ತೆ, ಇಲ್ಲ ಕಾಲೆಲ್ಲ ಎಳ್ತಾ ಬಂದ್ಬಿಡುತ್ತೆ. ತಮ್ಮ ವಯಸ್ಸೇನು ರಮ್ಮ ಅವರೇ? 24 years. ಸೊ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಮದ್ವೆ ಆಗಿ 4 years ಆಯ್ತು. ಮಕ್ಕಳಿದಾರಾ? ಇದೆ. ಪಾಪು ಆದ್ಮೇಲೆ ತುಂಬಾ ಹೆವಿ ವೆಯ್ಟ್ ಆಗ್ಬಿಟ್ಟಿದೀನಿ. ಅದರಿಂದ ಹಾರ್ಮೋನಿಯಂ ಸಮಸ್ಯೆ ಏನಾದ್ರು ಇದೆಯಾ ಮೇಡಮ್? ಅಲ್ಲ, ಈಗ ನಿಮ್ಗೆ ನಾರ್ಮಲ್ ಡೆಲಿವರಿ ಆಗಿತ್ತಾ, ಸಿಸೇರಿಯನ್ ಆಗಿತ್ತಾಗ? ನಾರ್ಮಲ್ ಮೇಡಮ್. ನಾರ್ಮಲ್ ಡೆಲಿವರಿ ಆಗಿತ್ತು. ಕೆಲವು ಸಲ ಯಂಗ್ಸ್ಟರ್ಸ್ನಲ್ಲಿ ಈಗ ಸರ್ವೈಕಲ್ ಕೆನಾಲ್ ತುಂಬ ನ್ಯಾರೋ ಇದ್ದು ಸ್ಟಿನೋಸ್ಡ್ ಇದ್ದಾಗ ಕ್ಲಾಟ್ ಬ್ಲಡ್ ಮೂವ್ ಆಗುವಾಗ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ. ಈ ಡಿಸ್ಮೆನೋರಿಯಾ ಪೇನ್ಫುಲ್ ಪೀರಿಯಡ್ಸ್ಗೆ ಬೇಕಾದಷ್ಟು ಕಾರಣಗಳಿದೆ. ಅದು ಇನ್ಫೆಕ್ಷನ್ಗಳಿಂದನೂ ಆಗ್ಬೋದು, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ. ಕೆಲವು ಸಲ ಈಗ ಫೈಬ್ರಾಯ್ಡ್, ಸ್ವಲ್ಪ ಅಡ್ವಾನ್ಸ್ಡ್ ಏಜ್ ಗ್ರೂಪಲ್ಲಿ, ಯಂಗರ್ ಏಜ್ ಗ್ರೂಪಲ್ಲೂ ಫೈಬ್ರಾಯ್ಡ್ ಇರ್ಬೋದು. ಫೈಬ್ರಾಯ್ಡ್ ಇದ್ದಾಗಲೂ ಪೇನ್ಫುಲ್ ಪೀರಿಯಡ್ಸು ಕಾಮನ್ ಆಗಿ ಇರುತ್ತೆ. ಅಂದರೆ ನೀವು ಒಂದು ಸ್ಕ್ಯಾನಿಂಗ್ ಏನಾದ್ರು ಮಾಡಿಸ್ಕೊಂಡಿದ್ದೀರಮ್ಮ? ಮಾಡಿಸ್ಕೊಂಡಿಲ್ಲ, ಡಾಕ್ಟರ್ ಹೇಳಿದ್ರು ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿ ಬಿಟ್ಟು ಇನ್ಸ್ಪೆಕ್ಷನ್ ಆಗಿದೆ ಅಂತ ಟ್ರೀಟ್ಮೆಂಟ್ ಕೊಟ್ಟಿದ್ರು. ಓಕೆ, ಅಂದ್ರೆ ಈಗ ಟ್ರೀಟ್ಮೆಂಟ್ ಅಂದ್ರೆ ನಿಮ್ಗೆ ಹಾರ್ಮೋನ್ಸ್ ಕೊಟ್ಟಿದ್ರಾ ಅಥವಾ ಅನಾಲ್ಜೆಸಿಕ್ಸ್ ಪೇನ್ ಕಿಲ್ಲರ್ ಮಾತ್ರ ಕೊಟ್ಟಿದ್ರಾ? ಇಲ್ಲ ಮೇಡಮ್, ಬರೀ ಟ್ಯಾಬ್ಲೆಟ್ಸ್ ಮಾತ್ರ ಕೊಟ್ಟಿದ್ರು ಅಷ್ಟೇ. ಓಕೆ, ಸೊ ನೋವಿನ ಶಮನಕ್ಕೆ ನಿಮಗೆ ಪೇನ್ ಕಿಲ್ಲರ್ಸ್ ಕೊಟ್ಟಿರ್ಬೋದು, ಆಂಟಿಸ್ಪಾಸ್ಮೋಡಿಕ್ಸ್ ಅಂತ ಹೇಳ್ತೀವಿ. ಅದೇ ನಿಮಗೆ ಯಾವ ಕಾರಣದಿಂದ ಈ ಡಿಸ್ಮೆನೋರಿಯಾ ಆಗ್ತಿದೆ ಅಂತ ಒಂದು ಇನ್ವೆಸ್ಟಿಗೇಷನ್ ಮಾಡಿಸಿದ್ರೆ ಅದೇ ಏನಾದ್ರು ಕಾರಣಗಳಿದ್ರು ಗೊತ್ತಾಗ್ಬೋದು. ಕೆಲವು ಸಲ ಡಿಸ್ಮೆನೋರಿಯಾ ವಿತೌಟ್ ಎನಿ ಪೆಥಾಲಜಿನೂ ಅವ್ರಿಗೆ ಇರ್ಬೋದು. ಅವಾಗ ನಾವು ತಿಂಗಳಲ್ಲಿ 1-2-3 ದಿವಸ ಅನಾಲ್ಜೆಸಿಕ್ಸ್ ತಗೊಳ್ಳೋದ್ರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಓಕೆ, ಈಗ ಹುಣಸೂರಿಂದ ಜಯಶೀಲಾ ಕರೆ ಮಾಡಿದ್ದಾರೆ. ಜಯಶೀಲಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ.
ಇದು 2 ತಿಂಗಳಿಂದ ನನ್ಗೆ ಬ್ಲೀಡಿಂಗ್ ಏನ್ ಇಟ್ಟಿಲ್ಲ ಮೇಡಮ್. ಎಷ್ಟು ದಿವಸದಿಂದ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತಮ್ಮ ನಿಮ್ಗೆ? ಇದು ಮುಟ್ಟ ಈಗ ಮೆನ್ಷನ್ ಆದ್ರೆ 20 ದಿನ, ಈಗ 20 ದಿನಕ್ಕಾದ್ರೆ 15 ದಿನ, 15ನೇ ತಾರೀಕು ಆಗೋದು, 15ನೇ ತಾರೀಕು ಆದ್ರೆ 10ನೇ ತಾರೀಕು ಆಗೋದು, ಹಿಂಗೆ ಹಿಂದಿಂದನೇ ಮುಟ್ಟಾಗ್ತಾ ಇತ್ತು. ಅದಕ್ಕೆ ಮೈಸೂರಲ್ಲಿ ವಿಜಯ ನರ್ಸಿಂಗ್ ಹೋಮ್ ಅಂತ ಇದಾರೆ, ಅಲ್ಲಿ ಹೋಗಿ ತೋರಿಸ್ದೆ. ಅವರು ಟೆಸ್ಟ್ ಎಲ್ಲ ಮಾಡಿ ಹಾರ್ಮೋನ್ ಟೆಸ್ಟ್ ಮತ್ತೆ ಯೂರಿನ್ ಬ್ಲೀಡಿಂಗ್ ಎಲ್ಲ ಟೆಸ್ಟ್ ಮಾಡಿಸಿ ಎಲ್ಲ ಇದ್ ಮಾಡಿದ್ರು. ಗರ್ಭಕೋಶ 10 ಇಂಚು ದಪ್ಪ ಐತೆ, ಬಲ್ಕಿ ಯೂಟ್ರಸ್ ಅಂತ ಹೇಳ್ತೀವಿ. ಹೌದು, 10 ಇಂಚು ದಪ್ಪ 8 ಇಂಚ್ ಇರ್ಬೇಕು, 10 ಇಂಚ್ ಐತೆ. ಅದ್ರಿಂದ ನಿಮ್ಗೆ ಆಪರೇಷನ್ ಮಾಡ್ಬೇಕಾಯ್ತದೆ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಇಲ್ಲಿ ನೋಡಿದ್ವಲ್ಲ ಕೇಳೋಣ ಅನ್ಬಿಟ್ಟು ಫೋನ್ ಮಾಡಿದ್ರು. ಆಯ್ತಮ್ಮ, ಸಂತೋಷ. ಏನಂದ್ರೆ ಈಗ ಬಲ್ಕಿ ಯೂಟ್ರಸ್ ಅಂದ್ರೆ ದೊಡ್ಡದಾಗಿದೆ ಗರ್ಭಕೋಶ ಅಂತ ಹೇಳಿದ್ರು ಅಂದ್ರೆ ಈ ಬಲ್ಕಿ ಯೂಟ್ರಸ್ಗೆ ಕಾರಣಗಳಿರುತ್ತೆ. ಅಂದರೆ ಅಡಿನೋಮಯೋಸಿಸ್ ಅಂತ ಒಂದು ಕಂಡೀಷನ್ ಇರುತ್ತೆ. ಆ ಥರ ಇದ್ದಾಗ ನೀವು ಮೊದಲು ಕನ್ಸರ್ವೇಟಿವ್ ಮಾತ್ರೆಗಳಿಂದ ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ, ಆಪ್ರೇಷನ್ ಮಾಡೋ ಅಂಥ ನೆಸಿಟಿ ಇದೆ ಅಂದರೆ ಲಾಸ್ಟ್ ರೆಸಾರ್ಟನ್ನು ಹೇಳಿದಾಗೆ ಕೊನೆಯದಾಗಿ ಆಪ್ರೇಷನ್ ಬಗ್ಗೆ ನೀವು ಪ್ರಯತ್ನ ಪಡ್ಬೋದು. ಇಲ್ಲ ಬೇರೆ ಮೆಥಡ್ಸು ನಾನು ಆವಾಗಲೇ ಹೇಳಿದೆ, ಮಾತ್ರೆಗಳು ಕೊಡೋದು, ಅದರ್ ಕಂಡೀಷನ್ಸ್, ನೀವು IUCD ಹಾಕ್ಸ್ಕೊಳ್ಳೋದು, ಮಿರೇನಾ ಅನ್ನೋದು, ಅದು ಯಾವ್ದಾದ್ರು ನಿಮ್ಗೆ ಸೂಟ್ ಆಗೋ. ತಮ್ಮ ವಯಸ್ಸೇನು ಹೇಳಿದ್ರಿ? 30 ವರ್ಷ. 40 ವರ್ಷ ಅಮ್ಮ. ಅದೇ ನೋಡಿ ಅಮ್ಮ, ನಿಮಗೆ ಯಾವುದು ಸೂಟ್ ಆಗುತ್ತೆ ಆ ಥರ ನಿಮ್ಮ ಕನ್ಸರ್ವೇಟಿವ್ ಭಯ ಪಡ್ತಾರೆ. ಹೌದು, ಅಲ್ಲ ಕೆಲವರಲ್ಲಿ ಆಪರೇಷನ್ ಮಾಡಲೇಬೇಕಾದಂಥ ಸನ್ನಿವೇಶಗಳಿರುತ್ತೆ. ಆ ಥರ ಇದ್ದಾಗ ಇವಾಗ ತುಂಬ ನಮಗೆ ಅಬ್ಡೊಮಿನಲ್ ಹೊಟ್ಟೆ ಕಟ್ ಮಾಡಿದೆ, ಅಬ್ಡೊಮನ್ ಕಟ್ ಮಾಡಿದೆ ವೆಜೈನಲ್ ಹಿಸ್ಟೆಕ್ಟಮೀಸ್ ಅಂತ ಮಾಡೋದು ಒಂದು ಬಂದಿದೆ. ಅದು ತುಂಬ ವರ್ಷದಿಂದ ಮಾಡ್ತಾ ಇದ್ದೀವಿ. ಅದು ತುಂಬ ಪೇಷಂಟ್ಗೆ ಭಯ ಪಡುವಂತ ಕೂಡ ಸರಿ ಹೋಗುತ್ತೆ. ಸೊ ಈಗ ಮತ್ತೊಬ್ರು ಬಳ್ಳಾರಿಯಿಂದ ಪದ್ಮಾವತಿ ಕರೆ ಮಾಡಿದ್ದಾರೆ. ಪದ್ಮಾವತಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ ಪದ್ಮಾವತಿ, ಹೇಳಿ. ನಾನು 4 ವರ್ಷ ಆಯ್ತು ಮೇಡಮ್, ನನಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ. 4 ವರ್ಷದಿಂದ ನೀವು ಟ್ರೀಟ್ಮೆಂಟ್ ಏನು ತಗೊಂಡಿಲ್ವಮ್ಮ? ತಗೊಂಡಿದ್ದೆ ಮೇಡಮ್, ಒಂದ್ಸಾರಿ DMC ಮಾಡಿಸಿದ್ದೆ. ಓಕೆ, DMC ರಿಪೋರ್ಟ್ ಅಲ್ಲಿ ಏನಾದ್ರು ತೊಂದರೆ ಇದೆ ಅಂತ ಬಂದಿತ್ತಾ? ಏನು ಇಲ್ಲ ಅಂತ ಹೇಳಿದ್ರು ಮೇಡಮ್. ಆಯ್ತು. ಇವಾಗ ಹಾರ್ಮೋನ್ಸ್ ಅಂತ ಟ್ಯಾಬ್ಲೆಟ್ ಯೂಸ್ ಮಾಡ್ತಿದ್ದೀನಿ ಮೇಡಮ್. ಓಕೆ, ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ನಿಮ್ಗೇನು ಬೇರೆ ಏನು ತೊಂದರೆಗಳಿಲ್ಲ ಅಲ್ಲ? ಬೇರೆ ಏನ್ ತೊಂದರೆ ಇಲ್ಲ, ಅದು ಬಿಟ್ರೆ ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಮೇಡಮ್, ಒಂದ್ ದಿವಸ ತಗೊಂಡಿಲ್ಲ ಅಂದ್ರೆ. ಓಕೆ, ಅಂದ್ರೆ ನಿಮ್ಮ ಸ್ಕ್ಯಾನಿಂಗ್ ನಲ್ಲಿ ಬೇರೆ ಪೆಥಾಲಜಿ ಅಂತ ಹೇಳೋ ತರ ಈಗ ಫೈಬ್ರಾಯ್ಡ್ ಗೆಡ್ಡೆಗಳವೆಲ್ಲ ಏನಿಲ್ಲ ಅಲ್ಲ? ಏನಿಲ್ಲ ಅಂತ ಹೇಳಿದ್ರು. ಓಕೆ, ಹಾಗಿದ್ರೆ ನೀವು ಈ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ವರ್ಷಗಳು ತಗೊಳಕ್ಕಾಗಲ್ಲ. ಅಂದ್ರೆ ಯಾಕಂದ್ರೆ ಈವನ್ ಹಾರ್ಮೋನ್ ಥೆರಪಿನೂ ನಾವು ಕೆಲವು ಕಂಡೀಷನಲ್ಲಿ ಫಿಸಿಷಿಯನಿಂದ ನಿಮಗೆ ಬೇರೆ ಕ್ಲಾಟಿಂಗ್ ಡಿಸಾರ್ಡರ್ಸು, ಈ DVT ಅಂತ ಏನು ಹೇಳ್ತೀವಿ, ರಕ್ತ ಹೆಪ್ಪುಗಟ್ಟೋದು, ಇದರಲ್ಲಿ ತುಂಬ ವರ್ಷಗಳು ನಾವು ಕೊಡೋದ್ರಲ್ಲಿ ಸ್ವಲ್ಪ ಆಗಾಗ ನಿಮಗೆ ಚೆಕಪ್ಗಳು ಮಾಡ್ತಾ ಇರಬೇಕಾಗತ್ತೆ. ಇಲ್ಲ ಅಂದರೆ ನಾವೀಗ ಹೇಳಿದ್ವಿ ಕಾಪಟಿ ಲೂಪ್ ಏನು ಹಾಕ್ಸ್ಕೊಳ್ಳೋ ಥರದಲ್ಲೇ ವೆರಿ ಲೋ ಡೋಸ್, ತುಂಬ ಕಡಿಮೆ ಪ್ರಮಾಣದಲ್ಲಿ ಹಾರ್ಮೋನ್ ರಿಲೀಸ್ ಆಗ್ತಾ ಇರೋವಂಥ IUCDs ಬಂದಿದೆ, ಅದು ನೀವು ಹಾಕ್ಸ್ಕೊಳ್ಳೋಕೆ ಪ್ರಯತ್ನ ಪಡ್ಬೋದಮ್ಮ. ಓಕೆ, ಈಗ ಬೆಂಗಳೂರಿಂದ ಶೋಭಾ ಕರೆ ಮಾಡಿದ್ದಾರೆ. ಶೋಭಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹೇಳಿ ಶೋಭಾ. ಹಲೋ ಮೇಡಮ್, ಮಾತಾಡ್ಬೇಕಿತ್ತು. ಹೇಳಿಮ್ಮ, ಮಾತಾಡ್ತಾ ಇದ್ದೀನಿ, ಹೇಳಿ. ನನ್ನ ಮಗಳು ದೊಡ್ಡವಳಾಗಿ 1 ವರ್ಷ ಆಯ್ತು. ಹೇಳಿ. ಅವಳು ಒಂದೇ ಸತಿ ಮೆಸೇಡ್ ಆಗಿದ್ದು, ಆಮೇಲೆ ನೆಕ್ಸ್ಟ್ ಟೈಮ್ ಇನ್ನೊಂದ್ ಸತಿ ಆದ್ಲು, ಇನ್ನ ಆಗೇ ಇಲ್ಲ. ಏನೋ ಪ್ರಾಬ್ಲಮ್ ಇದೆ ಅಂದ್ರೆ ತಿಂಗಳು ಕರೆಕ್ಟ್ ಆಗಿ ಮುಟ್ಟಾಗ್ತಾ ಇಲ್ಲ ಅಂತನಾ ನಿಮ್ಗೆ? ಆಗ್ತಾ ಇಲ್ಲ. ಅಂದ್ರೆ ಎಷ್ಟು ವಯಸ್ಸು ತಮ್ಮ ಮಗಳಿಗೆ? ಅವಳಿಗೆ 13 ವರ್ಷ. 13 ವರ್ಷ. ಅಂದ್ರೆ ಈಗ ಹೇಳಿದ್ನಲ್ಲಮ್ಮ, ಮೆನಾರ್ಕ್ ಆದಾಗ, ಮೊದಲು ಋತುಮತಿ ಆದಾಗ ಅವರಲ್ಲಿ ಹಾರ್ಮೋನ್ಸ್ ಎಫೆಕ್ಟ್ ಮತ್ತು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಇದೆಲ್ಲ ಓವರಿ ಮೇಲೆ ಆ್ಯಕ್ಟ್ ಆಗ್ತಿರುತ್ತೆ. ಕರೆಕ್ಟಾಗಿ ಅದು ಇನ್ನೂ ಡೆವಲಪ್ಮೆಂಟ್, ಯೂಟ್ರಸ್ ಡೆವಲಪ್ಮೆಂಟು, ಓವರೀಸ್ ಡೆವಲಪ್ಮೆಂಟು ಕರೆಕ್ಟಾಗಿ ಆಗಿಲ್ಲದೆ ಇದ್ದಾಗ ಸ್ವಲ್ಪ ಸಮಯ ತಗೊಳುತ್ತೆ. ಕೆಲವು ಸಲ ಓವುಲೇಷನ್ ಆಗದೆ ಅನ್ಓವುಲೇಟ್ರಿ ಸೈಕಲ್ಸ್ ಅಂತಲೂ ಹೇಳ್ತೀವಿ. ಈ ಥರ ಇದ್ದಾಗ ತಿಂಗಳು ರೆಗ್ಯುಲರ್ ಆಗಿ ಮುಟ್ಟು ಆಗದೆ ಇರ್ಬೋದಮ್ಮ. ಸ್ವಲ್ಪ ದಿನ ನೋಡಿ, ಮತ್ತೆ ತೊಂದರೆ ಇದೆ ಅಂದರೆ ಒಂದು ಸಲ ಚೆಕಪ್ ಮಾಡಿಸ್ಕೊಳ್ಳಿ. ಸೊ ಸಾಮಾನ್ಯವಾಗಿ ಕೊನೆಯ ಹಂತ ಸರ್ಜರಿ ಅಂತ ಹೇಳಿದ್ರೆ ಎಷ್ಟೋ ಜನ ಸರ್ಜರಿ ಅಂದ್ರೆ ಭಯ ಪಡ್ತಿರ್ತಾರೆ. ಆದ್ರೆ ಈ ಸರ್ಜರಿ ಮೂಲಕ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತೀರಾ ಡಾಕ್ಟರ್? ಹೌದು, ಅಂದ್ರೆ ಈಗ ನಾವು ರೂಟ್ ಕಾಸ್ನ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಯೂಟ್ರಸ್ ಇಂದ ಬ್ಲೀಡ್ ಆಗ್ತಾ ಇರುತ್ತೆ. ಕೊನೆ ರೆಸಾರ್ಟ್ ಸರ್ಜರಿ ಮಾಡ್ಲೇಬೇಕಂದಾಗ ಈಗ ಯೂಟ್ರಸ್ ಸ್ಟಡೆಡ್ ವಿತ್ ಫೈಬ್ರಾಯ್ಡ್ಸ್, ಏನು ಫೈಬ್ರಾಯ್ಡ್ ಗೆಡ್ಡೆಗಳೆಲ್ಲ ತುಂಬಿರುತ್ತೆ, ಅದರಿಂದ ಇನ್ಕ್ರೀಸ್ ಸರ್ಫೇಸ್ ಏರಿಯಾನು ಇನ್ಕ್ರೀಸ್ ಆಗಿ ಬ್ಲೀಡಿಂಗ್ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ. ನಾವು ವಯಸ್ಸು ನೋಡಿ, ಈಗ ಕೆಲವರು ನಾವು ಗರ್ಭಕೋಶನ ಉಳಿಸ್ಕೋಬೇಕು,
ಈವನ್ 40 ವರ್ಷದಲ್ಲೂ ನಾವು ಫೋರ್ಸ್ ಮಾಡಬಾರ್ದು, ಯೂಟ್ರಸ್ ತೆಗೆದುಬಿಡೋಣ. ಮಯೋಮೆಕ್ಟಮಿ ಅಂತ ಇನ್ನೊಂದು ಆಲ್ಟರ್ನೇಟ್ ಇದೆ. ಅವಾಗ ನಾವು ಓನ್ಲಿ ಫೈಬ್ರಾಯ್ಡ್ಗಳನ್ನ ಮಾತ್ರ ರಿಮೂವ್ ಮಾಡ್ತೀವಿ. ಶಿ ವಾಂಟ್ಸ್ ಟು ಪ್ರಿಸರ್ವ್ ದ ಯೂಟ್ರಸ್. ಅವರಿಗೆ ನಾವು ಹೇಳ್ತೀವಿ ಚಿಕ್ಕ ವಯಸ್ಸಲ್ಲಿ ತೆಗಿಯೋದು ಬೇಡ, ಸ್ಟಿಲ್ ಯು ಕ್ಯಾನ್ ಪ್ರಿಸರ್ವ್ ದ ಯೂಟ್ರಸ್. ಅಂದರೆ ಜಸ್ಟ್ ಇದು ಚೈಲ್ಡ್ ಬೇರಿಂಗ್ ಫಂಕ್ಷನ್ ಅಂತ ಒಂದೇ ಆಗಬಾರ್ದು. ಇವನ್ ಅವ್ರ ಫ್ಯಾಮಿಲಿ ಕಂಪ್ಲೀಟ್ ಮಾಡಿದ್ರು ಯೂಟ್ರಸ್ ನಾನು ಇಟ್ಕೋಬೇಕು, ಈಗಲೇ ತೆಗೆಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಮಯೋಮೆಕ್ಟಮಿ ಅನ್ನೋದು ಇನ್ನೊಂದು ಆಲ್ಟರ್ನೇಟ್. ಇದ್ರ ಮಧ್ಯೆ ನಾನು ಇನ್ನೊಂದು ಯೂಟ್ರೈನ್ ಆರ್ಟರಿ ಎಂಬಲೈಸೇಷನ್ ಅಂತ ಈ ಫೈಬ್ರಾಯ್ಡ್ ಪೇಷಂಟ್ಸ್ ಅಲ್ಲಿ ಈ ರಕ್ತ ಸಪ್ಲೈ ಮಾಡುತ್ತಲ್ಲ, ವ್ಯಾಸ್ಕ್ಯುಲರ್ ಸಪ್ಲೈ, ಯೂಟ್ರೈನ್ ಆರ್ಟರೀಸ್ನ ಎಂಬಲಿಕ್ ಪ್ಲಗ್ ಮಾಡ್ತಾರೆ. ಅದರಿಂದನೂ ಫೈಬ್ರಾಯ್ಡ್ನ ಶ್ರಿಂಕ್ ಮಾಡ್ಬೋದು. ಓಕೆ ಡಾಕ್ಟರ್ ಸುಜಾತ ಅವರೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಕಷ್ಟು ಸಮಸ್ಯೆಗಳ, ಮುಟ್ಟಿನ ಸಮಸ್ಯೆಗಳಿಗೆ ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಡ್ತೀರಿ. ತಮಗೆ ಧನ್ಯವಾದ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿ ತಿಂಗಳು ಬರುವಂತಹ ಋತುಸ್ರಾವದ ಜೊತೆಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಆದರೆ ಅದಕ್ಕೆ ತಕ್ಕ ಸೂಕ್ತ ಚಿಕಿತ್ಸೆಗಳು ಕೂಡ ಇರುತ್ತೆ. ಹೀಗಾಗಿ ಭಯ ಬೇಡ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ವಿ. ನಮಸ್ಕಾರ.